ಸಾಕ್ಷಿ ಸಾಕ್ಷಿ ಪುಟ್ಟ. ಅಮ್ಮ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಫಿ ತಗೋ. ಥ್ಯಾಂಕ್ಸ್. ತಾಯಿ ಮಗಳಿಗೆ ಕಾಫಿ ಕೊಟ್ರೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ಓಕೆ ಸಾರಿ. ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ಓ ಫಸ್ಟ್ ಕ್ಲಾಸಾಗಿ ನಿದ್ದೆ ಮಾಡಿದೆ. ಅಮ್ಮ ರಾತ್ರಿ ಎಂತ ಒಳ್ಳೆ ಕನಸು ಬಿದ್ದಿತ್ತು ಗೊತ್ತಾ? ಏನು ಆಗ್ಲೇ ನಿನ್ನ ಮಗ ಕನ್ಸಿಗೆ ಬಂದು ಅಮ್ಮ ಅಂತ ಹೇಳ್ಬಿಟ್ನಾ? ಓ ಇಲ್ಲಮ್ಮ, ಕನಸಲ್ಲಿ ಆದಿ ಬಂದಿದ್ದ. ಆದಿ ನನ್ನ ಹತ್ರ ಬಂದು ಸಾಕ್ಷಿ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ದ. ನಿನ್ನ ಮೇಲೆ ಎಷ್ಟೇ ಕೋಪ ಇದ್ರು ನಿನ್ನನ್ನು ತಂಗಿ ಅನ್ನೋದನ್ನ ಮರೆಯೋದಕ್ಕಾಗಲ್ಲ ಕಣೆ. ಅದಕ್ಕೆ ನಿನ್ನ ಕೈಲಿ ರಾಖಿ ಕಟ್ಟಿಸ್ಕೊಳ್ಳೇಬೇಕು ಅಂತ ಬಂದೆ ಅಂತ ಹೇಳ್ದ. ನಿನ್ನ ಕೈಯಿಂದ ರಾಖಿ ಕೊಟ್ರೆ ಸಾಕು, ಅದನ್ನ ನೀನೇ ಕಟ್ತೆ ಅಂತ ಅನ್ಕೊಳ್ತೀನಿ ಅಂತ ನನ್ನ ಕೈಯಲ್ಲಿ ರಾಖಿ ಇಟ್ಟು ಮತ್ತೆ ಆ ರಾಖಿನ ಅವನೇ ತಗೊಂಡು ಅವನೇ ಕಟ್ಕೊಂಡ. ಅಷ್ಟೇ ಅಲ್ಲಮ್ಮ, ನನ್ನ ಕೈಲಿ ಒಂದು ಕವರ್ ಕೊಟ್ಟು ಸಾಕ್ಷಿ ಇದು ನಾನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು, ಇದ್ರಲ್ಲಿ ನಿನ್ಗೇನು ಇಷ್ಟನೋ ಅದನ್ನ ತಗೋ, ಇದಕ್ಕಿಂತ ಒಳ್ಳೆ ಗಿಫ್ಟ್ ನಾನು ನಿನ್ ಕೊಡಕ್ಕಾಗಲ್ಲ ಅಂತ ಹೇಳಿ ಒಂದು ಕವರ್ ಕೊಟ್ಟ. ಆದಿ ನನಗೆ ಕವರ್ ಕೊಟ್ಟ ಅಂತ ಹೇಳಿದ್ನಲ್ಲ, ಆ ಕವರು ಎಕ್ಸಾಕ್ಟ್ಲಿ ಹೀಗೆ ಇತ್ತಮ್ಮ. ಅದ್ರ ಮೇಲೂ ನನ್ನ ಪ್ರೀತಿಯ ತಂಗಿಗೆ ಅಂತಾನೆ ಬರ್ದಿತ್ತು. ಇದ್ರಲ್ಲೂ ಹಾಗೆ ಬರ್ದಿದೆ ನೋಡಿ. ಇದು ಹೇಗ್ ಸಾಧ್ಯ ಅಮ್ಮ? ರಾತ್ರಿ ಕನ್ಸಲ್ ಬಂದಿದ್ದು ಈಗ ನಿಜ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಅಮ್ಮ ಆ ಕವರ್ ಓಪನ್ ಮಾಡಿ, ಏನಿದೆ ಅಂತ ನೋಡಿ. ಅಂದ್ರೆ ಅದು ಕನ್ಸಲ್ಲ ಅಮ್ಮ, ಆದಿ ನಿಜವಾಗ್ಲೂ ಬಂದಿದ್ದಾನೆ. ಏನು ಹೇಳ್ತಾ ಇದೆಯಾ ಸಾಕ್ಷಿ? ಅದಕ್ಕೆ ಬನ್ನಿ. ಹೌದಮ್ಮ, ಇದನ್ನೆಲ್ಲ ನೋಡಿದ್ರೆ ನನಗೆ ಹಾಗೆ ಅನಿಸ್ತಾ ಇದೆ. ನಾನು ಇಷ್ಟೊತ್ತು ಕನ್ಸು ಅಂತ ಹೇಳದ್ನಲ್ಲ, ಅದು ಕನ್ಸಲ್ಲ, ಆದಿ ನಿಜವಾಗ್ಲೂ ಬಂದಿದ್ದಾನೆ ನೋಡಿ. ಕವರ್ ಮೇಲೆ ಕೂಡ ಹಾಗೆ ಬರ್ದಿದೆ. ಅಂದ್ರೆ ಆದಿ ಇಲ್ಲಿಗೆ ಬಂದಿದ್ದು 100ಕ್ಕೆ 100 ಸತ್ಯ. ಏನೋ ಇದು ನಿನ್ನ ಹ್ಯಾಂಡ್ ಈ ರೀತಿ ಇದೆ, ಸಣ್ಣ ಮಕ್ಳ ತರ. ಇಂಪ್ರೂವ್ ಮಾಡ್ಕೊಂತ ಎರಡು ಸತಿ ಹೇಳಿದ್ದೀನಿ ನಿಂಗೆ. ಅಮ್ಮ ನನ್ನ ವಿದ್ಯೆನೇ ಸರಿಗೆ ತಲೆ ಆಗತ್ತಿಲ್ಲ, ಇನ್ನು ಹ್ಯಾಂಡ್ ರೈಟಿಂಗ್ ಬೇರೆ ಚೆನ್ನಾಗಿರುತ್ತಾ? ಮೊದಲು ನೀನು ದುಡ್ಡು ಕಟ್ಬಿಟ್ಟು ಬಾ, ನಾ ಹೊರಗಡೆ ಇರ್ತೀನಿ. ನನ್ನ ಮಾತು ಒಂದು ಕೇಳಬೇಡ ನೀನು, ತಲೆ ಹರಟೆ. ಸಾಕ್ಷಿ, ಇದು ಆದಿತ್ಯನ ಹ್ಯಾಂಡ್ ರೈಟಿಂಗ್ ಕಡೆ. ನೀನು ಹೇಳಿದ ನಿಜ,
ಆದಿತ್ಯ ಇಲ್ಲಿಗೆ ಬಂದಿದ್ದಾನೆ. ಹೌದಮ್ಮ, ಆದಿ ಇಲ್ಲಿಗೆ ಬಂದು ನನ್ನಿಂದ ರಾಖಿ ತಗೊಂಡು ಮಾತಾಡಿ ಹೋಗಿದ್ದಾನೆ. ನೋಡಿ ಸಾಕ್ಷಿ, ಇಲ್ಲಿ ತನಕ ಬಂದು ನಿನ್ನ ಮಾತ್ರ ಮಾತಾಡ್ಸ್ಕೊಂಡು ಹೋಗಿದ್ದಾನೆ. ಅಮ್ಮ ನೀವು ಹೇಗಿದ್ದೀರ ಅಂತ ಒಂದು ಮಾತು ನಾನು ಕೇಳಿದೆ, ಮನೆಯಿಂದ ಹೊರಟೋಗಿದ್ದಾನೆ. ನನಗಿದೆಲ್ಲ ನೋಡ್ತಾ ಇದ್ರೆ ಆದಿತ್ಯ ಮಲೇಶದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಇದೇ ಊರಲ್ಲಿದ್ದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗಾದ್ರೆ ಎಲ್ಲರೂ ಸೇರಿ ಆದಿತ್ಯ ಮಲೇಶದಲ್ಲಿದ್ದಾನೆ ಅಂತ ನನಗೆ ಸುಳ್ಳು ಹೇಳಿದ್ರ? ಹಾಗಾದ್ರೆ ಆದಿತ್ಯ ಇಲ್ಲೇ ಇದ್ದಾನೆ. ನಾನು ಈಗಲೇ ಹೋಗಿ ಶುಭಮನ್ ಕೇಳ್ತೀನಿ. ಆರ್ತಿಯವ್ರೆ, ಹೇಗೋ ಸಾಕ್ಷಿನೂ ಬಂದಿದ್ದಾಳೆ, ಎಲ್ಲರೂ ಸೇರಿ ಪಿಕ್ನಿಕ್ ಹೋಗೋಣವಾ? ಆರ್ತಿಯವ್ರು ಎಲ್ಲಿಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಆರ್ತಿ, ಸಾಕ್ಷಿ ಎಲ್ಲಿಗೆ ಹೋದ್ರಮ್ಮ? ಡ್ಯಾಡ್, ಅಮ್ಮ ಆದಿನ ಹುಡ್ಕೊಂಡು ಬರೋದಕ್ಕೆ ಹೋದ್ರು. ಆರ್ತಿಯವರು ಆದಿತ್ಯ ನೋಡ್ಕೊಂಡು ಹೋಗ್ರ? ಸಾಕ್ಷಿ, ಆದಿತ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಹೌದು ಡ್ಯಾಡ್, ರಾತ್ರಿ ಆದಿತ್ಯ ಬಂದಿದ್ದ. ಆರ್ತಿಯವ್ರೆ, ಒಬ್ಬರೇ ಹೋಗ್ಬಿಡಿ, ನಾನು ಬರ್ತೀನಿ. ನೀವ್ಯಾಕೆ ಬರ್ತೀರಾ? ಮತ್ತೆ ಕಣ್ಣ ಮುಚ್ಚೆಲ್ಲ ಆಟ ಆಡಿ ಆದಿತ್ಯ ಆಶ್ರಯದಲ್ಲಿದ್ದಾನೆ ಅಂತ ಹೇಳಕ್ಕ ಸಾಕಾಗಿ ಹೋಗಿದೆ ನನಗೆ. ಈ ಸುಳ್ಳುಗಳನ್ನ ಮುಚ್ಚಿಡೋ ಆಟಗಳನ್ನ ನೋಡಿ ಕೇಳಿ. ಇವತ್ತು ನನಗೆ ಆದಿತ್ಯ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಅಷ್ಟೇ. ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಏನ್ ಮಾಡ್ತೀರಾ ನೀವು? ಒಪ್ಪಿಗೆ ಕೊಟ್ರೆ ನಾನು ಆದಿತ್ಯನ ಜೊತೆಲೇ ಇದ್ಬಿಡ್ತೀನಿ. ನಿಮ್ಮನ್ನ ಅವನ ಜೊತೆ ಉಳಿಸ್ಕೊಳ್ಳೋ ಹಾಗಿದ್ದಿದ್ರೆ ಅವನು ನಿಮ್ಮನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು? ಸ್ವಲ್ಪ ಶಾಂತವಾಗಿರಿ. ಶಾಂತಿ 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 ಮಂತ್ರನ ಒಪ್ಸೋದಕ್ಕೆ ನಾನೇನು ಗೌತಮ್ ಹೋಗುದಾನ? ಪ್ರತಿ ಕ್ಷಣನೂ ಅವನಿಗೋಸ್ಕರ ನಾನು ಚಡ್ಪಡಿಸ್ತಾ ಇದ್ದೀನಿ. ನೆನ್ನೆ ರಾತ್ರಿ ಮನೆಗೆ ಬೇರೆ ಬಂದು ಹೋಗಿದ್ದಾನ ಅವನು. ನೀವು ಸದಾ ಅವನ ಯೋಚನೆಯಲ್ಲೇ ಇರ್ತೀರಲ್ಲ, ಅದಕ್ಕೆ ಹಾಗೆ ಅನ್ಸಿದೆ. ಅವ್ನು ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಬಂದಿದ್ದಾನೆ. ಪದೇ ಪದೇ ಏನಾದ್ರೂ ಕಾರಣ ಕೊಟ್ಟು ನನ್ನ ಬಾಯಿ ಮುಚ್ಚಕ್ ನೋಡ್ಬೇಡಿ ಸೂರ್ಯ ಅವರೇ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡಿ. ನಿಮ್ ಪಾಡಿಗೆ ನೀವು ಇರೋದಾದ್ರೆ ಒಟ್ಟಿಗೆ ಹಾಕಿರ್ಬೇಕು. ನಿಮ್ ಜೊತೆಗಿರ್ಬಾರ್ದು ಅಂತ ತಾನೇ ನಿಮ್ ಇಂಗಿತ. ವಾಪಸ್ ಬರಲ್ಲ ಬಿಡಿ. ನಾನೇನೋ ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತಿರಲ್ಲ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ ರಂಜಿತ್, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಂತೆ. ನಾನ್ ಮಾತಾಡ್ತಿರೋ ತಪ್ಪ ರಂಜಿತ್? ತಪ್ಪೇ ಅದು. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಅತ್ತೆ, ಇವಾಗೇನು? ನೀವು ಆದಿತ್ಯನ ಹುಡುಕ್ಬೇಕು ಅಷ್ಟೇ ತಾನೇ? ಹೌದು ರಂಜಿತ್. ಎಲ್ಲೆಲ್ಲ ಅಂತ ಹುಡುಕ್ತೀರಾ? ಹೋಗಿ ಬೀದಿ ಬೀದಿ ಅಲಿತೀರಾ? ಮಾವ ಪ್ಲೀಸ್. ಅದೇನು ಅಂತ ಹುಟ್ಬಿಟ್ಟು ಒಂದು ದಿವಸ ಅವನಿಂದ ನೆಮ್ಮದಿ ಇಲ್ಲ ನಮ್ಗೆ. ಹಾಗಾದ್ರೆ ನಿಮ್ ಮಕ್ಕಳ ಜೊತೆನೆ ಇದ್ಬಿಡಿ. ಸಾಕ್ಷಿ ಮತ್ತೆ ಆರ್ಯ ಇದಾರಲ್ಲ, ನೆಮ್ಮದಿಯಾಗಿ ಇದ್ಬಿಡಿ ನೀವು. ಇಬ್ರು ಪ್ರಬುದ್ಧರು, ಪ್ರಜ್ಞಾವಂತರು, ಈಗ ಬೀದಿಲಿ ನಿಂತ್ಕೊಂಡು ಮಕ್ಕಳ ತರ ಜಗಳ ಆಡ್ತಿದ್ದೀರಲ್ಲ ಇಬ್ರು. ನಿಮ್ಮಿಬ್ರು ಪರಿಸ್ಥಿತಿನೂ ನನಗೆ ಅರ್ಥ ಆಗುತ್ತೆ. ಮಗ ದೂರ ಆಗಿದ್ದಾನೆ ಅನ್ನೋ ನೋವು ನಿಮ್ದು, ಹೆಂಡತಿ ಸಂಕಟ ಪಡ್ತಿದ್ದಾಳೆ ಅನ್ನೋ ಕಾಳಜಿ ಅವ್ರದ್ದು. ಈಗ ನೀವು ಆದಿತ್ಯನ ಹುಡುಕ್ಬೇಕು ಅಷ್ಟೇ ತಾನೆ? ನಾನು ನಿಮ್ ಜೊತೆ ಬರ್ತೀನಿ ಅತ್ತೆ. ಗಾಡಿಲಿ ಕೂತ್ಕೊಳ್ಳಿ, ಬರ್ತೀನಿ. ಮಾವ, ಆದಿತ್ಯನ ವಿಷಯನ ಮುಚ್ಚಿಟ್ಟಷ್ಟು ಮನೆಯಲ್ಲಿ ದಗೆ ಜಾಸ್ತಿ ಆಗ್ತಿದೆ.
ವಿಷಯ ಹೇಳ್ಬಿಡೋದು ಒಳ್ಳೇದಲ್ವಾ? ಮತ್ತೆ ಹರೀಶ್ ಅದು ಆದಿತ್ಯಂದ ಹ್ಯಾಂಡ್ ರೈಟಿಂಗ್ ಅಂತ. ಇದ್ರಲ್ಲಿ ಅನುಮಾನನೇ ಬೇಡ ರಂಜಿತ್. ಹಾಗಲ್ಲ ಅತ್ತೆ, ನೀವು ಬೇರೆ ಯಾರ್ದೋ ಹ್ಯಾಂಡ್ ರೈಟಿಂಗ್ ನೋಡಿ ಆದಿತ್ಯಂದು ಅಂತ ಅಂದ್ಕೊಂಡಿರ್ಬೋದಲ್ವಾ? ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ ರಂಜಿತ್? 24 ವರ್ಷದಿಂದ ಅವನ ಹ್ಯಾಂಡ್ ರೈಟಿಂಗ್ನ ನಾನು ನೋಡ್ತಾ ಇದ್ದೀನಿ. ನಾನೇ ಕೈ ಹಿಡಿದು ಅಕ್ಷರಗಳನ್ನ ಬರ್ಸಿದ್ದೀನಿ, ಕಲಿಸಿದ್ದೀನಿ, ತಿದ್ದಿದ್ದೀನಿ. ಕನಸಿನಲ್ಲಿ ಕೇಳಿದ್ರು ಅದು ಆದಿತ್ಯಂದ ಹ್ಯಾಂಡ್ ರೈಟಿಂಗ್ ಅಂತ ಹೇಳಬಲ್ಲೆ. ಅಂಥದ್ರಲ್ಲಿ ನೀವು ಅದು ಆದಿತ್ಯಂದ ಹ್ಯಾಂಡ್ ರೈಟಿಂಗ್ ಅಂತ ಕೇಳ್ತಾ ಇದ್ದೀರಲ್ಲ? ಅದು ಹಾಗಲ್ಲ ಅತ್ತೆ, ನೀವು ಇಷ್ಟು ಖಡಾಖಂಡಿತವಾಗಿ ಅದು ಆದಿತ್ಯಂದೇ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಅಂದಮೇಲೆ ಅವನು ಮನೆಗೆ ಬಂದು ಹೋಗಿರ್ಲೇಬೇಕು. ಅವನು ಮನೆಗೆ ಬಂದವನು ನಿಮ್ಮನ್ನು ಮಾತಾಡಿಸ್ದೆ ಹೋಗ್ತಾನ? ಏನ್ ಮಾಡೋದು ರಂಜಿತ್? ನಾನು ಪಡ್ಕೊಂಡ್ಬಂದಿರೋದೇ ಅಷ್ಟು. ನೆನ್ನೆ ರಾತ್ರಿ ಮನೆಗೆ ಬಂದು ಹೋಗಿದ್ದಾನೆ ಸಾಕ್ಷಿ ಕೈಲಿ ರಾಖಿ ಕಟ್ಸ್ಕೊಳ್ಳೋದಕ್ಕೆ ಅಂತ. ಮನೆಗೆ ಬಂದವನು ನನ್ನ ಹತ್ರ ಮಾತಾಡದೆ ಹಾಗೆ ಹೋಗಿದ್ದಾನೆ. ಸಾಕ್ಷಿ ಮೇಲಿರಷ್ಟು ಪ್ರೀತಿ ಕೂಡ ನನ್ನ ಮೇಲಿಲ್ಲ ಅವನಿಗೆ. ಮೂರ್ ಹೊತ್ತು ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಆದ್ರೆ ಅವನಿಗೆ ನನ್ನ ಬಗ್ಗೆ ಯೋಚನೆನೇ ಇಲ್ಲ. ನಾನೇನಂತ ಅನ್ಯಾಯ ಮಾಡಿದ್ದೀನಿ ರಂಜಿತ್? ನಾನು ಯಾವುದು ಅಂತ ನಿಭಾಯಿಸ್ತೀನಿ ರಂಜಿತ್. ಆದಿತ್ಯ ವಿಷಯಕ್ಕೆ ನೋವು ಪಡ್ಲ ಅಥವಾ ಸಾಕ್ಷಿ ತಾಯಿ ಆಗ್ತಿದ್ದಾಳಲ್ಲ ಅಂತ ಹೇಳಿ ಸಂತೋಷ ಪಡ್ಲ? ಸೂರ್ಯ ಅವ್ರಿಗೆ ಆದಿತ್ಯನ ವಿಷಯದಲ್ಲಿ ನೋವು ಉಂಟು ಮಾಡ್ತಾ ಇದ್ದೀನಿ ಅಂತ ದುಃಖ ಪಡ್ಲ? ಇವುಗಳ ಜೊತೆ ಆರ್ಯನ್ ಮೇಲೆ ಕಾಳಜಿನ ತಗೊಳಕ್ ಆಗ್ತಿಲ್ಲ ಅಂತ ನೋವು ಪಡ್ಲ? ಯಾವ್ದ್ರ ಬಗ್ಗೆ ಯಾವ ರೀತಿ ತಲೆ ಕೆಡ್ಸ್ಕೊಳ್ಬೇಕು ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ರಂಜಿತ್. ಆದಿತ್ಯಂಗೆ ಚೆನ್ನಾಗಿ ಗೊತ್ತು ಅವನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತ. ಆದ್ರೂ ಅವನು ಬೇಕು ಅಂತಾನೆ ನನ್ನ ಮನ್ಸಿಗೆ ನೋವು ಮಾಡಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ನೋಡಿ ರಂಜಿತ್, ಅವನಿಗೆ ನನ್ನ ಹತ್ರ ಮಾತಾಡಕ್ ಮನ್ಸೇ ಇಲ್ಲ. ಅತ್ತೆ, ಒಂದ್ ನಿಮಿಷ. ಈಗ ಆದಿತ್ಯ ಮಲೇಷ್ಯಾದಲ್ಲಿ ತಾನೇ ಇರೋದು. ಅವನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಸಾಕ್ಷಿ ಹತ್ರ ರಾಖಿ ಕಟ್ಸ್ಕೊಳ್ಳೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾನ ಅವನು. ಇದನ್ನ ನಂಬೋದಕ್ಕೆ ಸಾಧ್ಯನತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರಂಜಿತ್. ಆದಿತ್ಯ ಮಾತ್ರ ಇದೇ ಊರ್ನಲ್ಲೇ ಇದ್ದಾನೆ. ನೆನ್ನೆ ಮನೆಗೆ ಬಂದು ಹೋಗಿರೋದಂತೂ ಸತ್ಯ. ಸರಿ ಅತ್ತೆ, ನಿಮ್ಮ ನಂಬಿಕೆ ಸತ್ಯ ಆಗಿದ್ರೆ ಖಂಡಿತ ಆದಿತ್ಯ ನಿಮ್ಗೆ ಮತ್ತೆ ಸಿಕ್ಕೇ ಸಿಗ್ತಾನೆ. ಆದ್ರೆ ಇವಾಗ ಅವನನ್ನ ಎಲ್ಲಿ ಅಂತ ಹುಡುಕ್ತೀರಾ? ಅವನು ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ಯಾರಿಗೂ ಗೊತ್ತಿಲ್ಲ. ಅಂತದ್ರಲ್ಲಿ ರಂಜಿತ್, ನಾವು ಮೊದಲು ಅಮ್ಮನ ಮನೆಗೆ ಹೋಗೋಣ. ಆದಿತ್ಯ ಮಲೇಷ್ಯಾದಿಂದ ಅಲ್ಲಿಗೆ ಬಂದಿರ್ಬೋದು ಅಲ್ವಾ? ಹಾ ಸರಿ ಅತ್ತೆ. ಒಂದ್ ನಿಮಿಷ ಗಾಡಿ ನಿಲ್ಸಪ್ಪ. ಏನ್ ಹೇಳತ್ತೆ? ಒಂದ್ ನಿಮಿಷ ಬಂದೆ. ಹಲೋ ಮಾವ, ನಾನು ಅತ್ತೆ ಶೋಭಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಅವ್ರಿಗೊಂದು ಕಾಲ್ ಮಾಡಿ ಆದಿತ್ಯನ ವಿಷಯ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ಹೇಳಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹೇಳಪ್ಪ ಸೂರ್ಯ, ಏನ್ ವಿಷಯ? ಶೋಭಮ್ಮ, ದೊಡ್ಡ ಅನಾಹುತ ಆಗಿದೆ. ಏನಾಯ್ತು? ಆರ್ತಿ ಹುಷಾರಾಗಿದ್ದಾಳೆ ತಾನೆ? ಇಲ್ಲ ಶೋಭಮ್ಮ, ಆರ್ತಿ ಅವರಿಗೆ ಆದಿತ್ಯನ ವಿಷಯದಲ್ಲಿ ಫುಲ್ ಡೌಟ್ ಬಂದಿದೆ. ಅವರಿಗೆ ಕೋಪದಲ್ಲಿ ನಿಮ್ಮನೆ ಕಡೆ ಬರ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಪ್ಪ? ಅವಳಿಗೆ ಹೇಗೆ ವಿಷಯ ಗೊತ್ತಾಯ್ತು? ಯಾರು ಹೇಳಿದ್ರು ಅವಳಿಗೆ? ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ವಿಷಯ ಅವಳಿಗೆ ಗೊತ್ತಾದ್ಮೇಲೆ ಆದಿ ನಮ್ಮನೇಲೇ ಇದ್ದ ಅಂತ ಹೇಳ್ಬಿಟ್ರಾ? ಇಲ್ಲ ಶೋಭಮ್ಮ,
ಅವ್ರೀಗ ನಾವು ಏನೇ ಹೇಳಿದ್ರು ಕೇಳೋ ಸ್ಥಿತಿನಲ್ಲಿಲ್ಲ. ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ರು, ಸುಳ್ಳು ಹೇಳಿದ್ವಿ ಅಂತ. ಅವ್ರ ಕೋಪ ಕಡಿಮೆ ಆದ್ಮೇಲೆ ನಿಧಾನವಾಗಿ ಹೇಳಿದ್ರಾಯ್ತು. ತಪ್ಪು ಮಾಡ್ಬಿಟ್ಟಿಯಪ್ಪ ನೀನು. ವಿಷಯ ಅವಳಿಗೆ ಹೇಳ್ಬೇಕಾಗಿತ್ತು. ವಿಷಯ ಗೊತ್ತಾದ್ರೆ ಅವಳು ಅರ್ಥ ಮಾಡ್ಕೊಂಡಿರೋಳು. ಹಾಗೆ ಅನ್ಕೋಬೇಡಿ ಶೋಭಮ್ಮ. ಈಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಆದಿತ್ಯನ ವಿಷಯನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಆರತಿ ಅವ್ರು ಅಪ್ಸೆಟ್ ಆಗದೆ ಇರೋ ಹಾಗೆ ಪರಿಸ್ಥಿತಿನ ಮ್ಯಾನೇಜ್ ಮಾಡಬೇಕು. ನೀನೇನೋ ಹಾಗೆ ಹೇಳ್ತೀಯಪ್ಪ, ಆದ್ರೆ ಆರ್ತಿ ಅಮ್ಮ ನನ್ನ ಹತ್ರನೇ ಸುಳ್ಳು ಹೇಳಿದ್ರು ಅಂತ ಅನ್ಕೊಳಲ್ವಾ? ಈಗ ಅವಳು ಇಲ್ಲಿಗೆ ಬಂದ್ರೆ ನಾನು ಏನು ಮಾಡಲಿ? ಅವಳಿಗೆ ಏನು ಅಂತ ಉತ್ತರ ಕೊಡಲಿ? ಒಳ್ಳೆ ಇಕ್ಕಟ್ಟಿಗೆ ಸಿಕ್ಸಾಕ್ಬಿಟ್ರಿ ನನ್ನ. ನೋಡಿ, ಆರತಿ ಅವರು ಅಲ್ಲಿ ಬಂದ ಮೇಲೆ ನಾನು ಹೇಗೆ ಮ್ಯಾನೇಜ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಪ್ಪ ನನಗೆ. ಹೇಳ್ಬೇಡಿ. ಹೇಗಾದರೂ ಮಾಡಿ ನೀವು ಪರಿಸ್ಥಿತಿನ ಮ್ಯಾನೇಜ್ ಮಾಡಿ. ಆಮೇಲೆ ಬೇಕಾದ್ರೆ ನಾನು ನಿಮ್ಮನ್ನ ಮೀಟ್ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆರತಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿ, ಸರಿನಾ? ಏನಪ್ಪ ಮಾಡೋದು ನಾನು? ಈ ಗಂಡಾಂತರದಿಂದ ಪಾರಾಗೋದಾದ್ರೂ ಹೇಗೆ? ಇನ್ನೂ ಎಷ್ಟು ಸುಳ್ಳುಗಳನ್ನು ಹೇಳಿಸ್ತೀಯ ದೇವ್ರೆ ನನ್ನಿಂದ? ಆದಷ್ಟು ಬೇಗ ಈ ಗಂಡಾಂತರದಿಂದ ನನ್ನ ಪಾರು ಮಾಡಪ್ಪ. ಸ್ವಲ್ಪ ಬೇಗ ಹೋಗಿ. ಸ್ವಲ್ಪ ಬೇಗ ಹೋಗಿ. ಮತ್ತೆ ಆದಿತ್ಯ ಎಲ್ಲೂ ಹೋಗಲ್ಲ, ಸಮಾಧಾನವಾಗಿರಿ. ಹೇಗೆ ಸಮಾಧಾನವಾಗಿರ್ಲಿ? ಆದಿತ್ಯನ ಹತ್ರ ಮಾತಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಸ್ವಲ್ಪ ಬೇಗ ಹೋಗಪ್ಪ. ನನಗೀಗ ಸಮಾಧಾನ ಆಯ್ತು ಮಗ. ನಿನ್ನೆ ನೀನು ರಾಖಿ ಹಬ್ಬ ಅಂದಾಗ ನಾ ಸಾಕ್ಷಿ ಹತ್ರ ಯಾವಾಗ ರಾಖಿ ಕಟ್ಟಿಸ್ಕೊಂತೀನೋ ಅಂತ ಚಡ್ಪಡಿಸ್ತಾ ಇದ್ದೆ. ಮಗ, ನಿಮ್ ತಾಯಿ ಕಣ. ಎಲ್ಲಿ ಮಗ? ಇವಾಗ ಕಾರಲ್ಲಿ ಹೋದ್ರು ಕಣ. ಎಲ್ಲ ಮಗ? ಅಲ್ಲಿ ಮಗ, ಅಲ್ಲೋ ಕಾರಲ್ಲಿ ಹೋಗ್ತಾ ಇದಾರಲ್ಲ. ಹೋದ್ರೆ ಹೋಗ್ಲಿ ಬಿಡು ಮಗ. ನನಗೂ ಅವ್ರ ಜೊತೆ ಮಾತಾಡ್ಸಕ್ ಮನ್ಸಿಲ್ಲ. ಮಗ, ಎಷ್ಟಾಗ್ಲಿ ಅವ್ರು ನಿಮ್ ತಾಯಿ ಕಣ. ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಅವ್ರ ಮನ್ಸಿಗೆ ಬೇಜಾರು ಆಗ್ಬಾರ್ದು ಅಂತ ಕಣೋ ಅವ್ರನ್ನ ಮಾತಾಡ್ಸದೇ ಇರೋದು. ನಾನೇನಾದ್ರೂ ಅವ್ರನ್ನ ಇವಾಗ ಮಾತಾಡ್ಸಿದ್ರೆ ನಮ್ಮಿಬ್ರ ಮಧ್ಯೆ ಕಿರಿಕಾಗತ್ತೆ. ಅವ್ರು ಮತ್ತೆ ಬೇಜಾರು ಮಾಡ್ಕೊತಾರೆ. ಅವ್ರೀಗ ಅಲ್ಲಿ ತುಂಬಾ ಸಂತೋಷವಾಗಿ ನೆಮ್ಮದಿಯಾಗಿದ್ದಾರೆ. ಅವ್ರು ನೆಮ್ಮದಿಯಾಗಿರ್ಲಿ ಬಿಡು ಮಗ. ನಾನೇ ಎಲ್ಲೋ ಒಂದ್ ಕಡೆ ಹೇಗೋ ಇರ್ತೀನಿ. ನಿನ್ ತಾಯಿ ಜೊತೆ ಆ ನಿನ್ ದುಶ್ಮನ್ ರಂಜಿತ್ ಇದ್ದ ಅನ್ಸುತ್ತೆ ಕಣ. ಏನ್ ಶೋಭಾ? ಅದಿ, ಎಲ್ಲಿದ್ಯೋ ನೀನು? ಯಾಕೆ ಶೋಭಾ, ಏನಾಯ್ತು? ಯಾಕೋ ಕೋಪದಲ್ಲಿರೋ ಆಗಿದೆ? ಮೊದ್ಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿದ್ಯಾ? ನಾನು ಇಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಯಾಕೆ ಶೋಭಾ, ಏನ್ ಸಮಾಚಾರ? ನಿನ್ನೆ ರಾತ್ರಿ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿದ್ಯಾ? ಅಲ್ಲಿ ಸಾಕ್ಷಿ ಕೈಯಲ್ಲಿ ರಾಖಿ ಕಟ್ಸ್ಕೊಂಬದ್ಯಾ? ಯಾಕೋ ಸುಮ್ಮನಾದೆ? ಹೋಗಿದ್ಯಾ ಅಲ್ಲಿಗೆ? ಏ ಇಲ್ಲ ಶೋಭಾ, ನಾನು ಹೋಗಿರ್ಲಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನಂಗೆಲ್ಲ ವಿಷಯನೂ ಗೊತ್ತಾಗಿದೆ. ನೀನ್ ಏನೇ ಹೇಳಿದ್ರು ನಾನು ನಂಬಲ್ಲ ಕಣೋ. ನಾನು ಹೋಗಿಲ್ಲ ಅಂತ ಹೇಳಿಲ್ವಾ ಶೋಭಾ? ನೀನ್ ಸುಮ್ನೆ ಯಾರೋ ಮಾತು ಕೇಳಿ ನನ್ ಮೇಲೆ ಅನುಮಾನ ಪಡ್ಬೇಡ. ನಾನು ಅನುಮಾನ ಪಡ್ತಾ ಇಲ್ಲ ಕಣೋ. ನೀನ್ ಅಲ್ಲಿಗೆ ಹೋಗಿದ್ಯಾ ಅಂತ ಅನುಮಾನದಿಂದನೂ ಕೇಳ್ತಾ ಇಲ್ಲ. ನೀನ್ ಅಲ್ಲಿಗೆ ಹೋಗಿದ್ಯಾ ಅಂತ ನನಗೆ ಗೊತ್ತು, ಅದಕ್ಕೆ ಸಾಕ್ಷಿನೂ ಇದೆ. ಏನ್ ಹೇಳ್ತಿದ್ದೆ ಶೋಭಾ? ಹೌದು ಕಣ. ನಿನ್ನೆ ರಾತ್ರಿ ನೀನ್ ಸೂರ್ಯ ಅವ್ರ ಮನೆಗೆ ಹೋಗಿ ಸಾಕ್ಷಿ ಬೆಡ್ ಹತ್ರ ದುಡ್ಡಿಟ್ಟು. ಯಾಕೋ ಮಾತ್ ನಿಂತೋಯ್ತಾ? ಇನ್ ಕಳ್ಳಾಟ ಎಲ್ಲ ಗೊತ್ತಾಯ್ತು ಅಂತ? ಹೌದು, ಹೋಗಿದ್ದೆ. ಏನೀಗ? ನಿನ್ನೆ ನನ್ನ ಫ್ರೆಂಡು ರಾಖಿ ಹಬ್ಬ ಅಂತ ಹೇಳ್ದ. ಹಳೇದೆಲ್ಲ ಜ್ಞಾಪಕಾಗಿ ಸ್ವಲ್ಪ ಎಮೋಷ್ನಲ್ ಆದೆ. ಹೇಗಾದ್ರೂ ಮಾಡಿ ಸಾಕ್ಷಿ ಕೈಲಿ ರಾಖಿ ಕಟ್ಟಿಸ್ಕೊಬೇಕು ಅನ್ಸ್ತು. ಮನ್ಸ್ ತಡಿಲಿಲ್ಲ, ಹೋಗಿದ್ದೆ. ಈ ವಿಷಯನೆಲ್ಲ ನಿನಗೆ ಯಾರು ಹೇಳಿದ್ರು? ಈಗ ತಾನೇ ಸೂರ್ಯ ಫೋನ್ ಮಾಡಿದ್ರು. ವಾ, ಆಗ್ಲೇ ಫೋನ್ ಮಾಡಿ ಫಿಟ್ಟಿಂಗ್ ಇಟ್ಬಿಟ್ರಾ? ಇನ್ನೇನ್ ಕೆಲಸ ಮನುಷ್ಯನ್ಗೆ? ಮುಚ್ಚೋ ಬಾಯಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಬುದ್ಧಿ ಹೇಳಕ್ ಬಂದ್ರೆ ಅವ್ರನ್ನೇ ಬೈಯೋದು. ರಾತ್ರಿ ಅವ್ರ ಮನೆಗೆ ಹೋಗಿ ಎಂತ ಅನಾಹುತ ಮಾಡಿ ಬಂದಿದ್ಯಾ ಗೊತ್ತಾ ನೀನು? ಏನಾಯ್ತು ಈಗ ಅಂತದ್ದು? ನೀನ್ ಅಲ್ಲಿಗೆ ಹೋಗಿರೋ ವಿಷಯ ನಿಮ್ಮಮ್ಮಗ್ ಗೊತ್ತಾಗಿದೆ. ಕವರ್ ಮೇಲೆ ನೀನ್ ಹ್ಯಾಂಡ್ ರೈಟಿಂಗ್ ನೋಡಿ ಅವಳಿಗೆ ಗೊತ್ತಾಗಿ ಎಲ್ರ ಮೇಲೂ ಬೇಜಾರ್ ಮಾಡ್ಕೊಂಡು ಈಗ ಅವಳು ಇಲ್ಲಿಗೆ ಬರ್ತಾ ಇದ್ದಾಳ ಕಣೋ. ಬಂದ್ರೆ ಬರ್ಲಿ ಬಿಡು ಶೋಭಾ, ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಹುಚ್ಚನಾಗಿ ಮಾತಾಡ್ಬೇಡ ನೀನು.
ಅವಳಿಗೆ ಇಲ್ಲಿಗೆ ಬರ್ತಾ ಇರೋದು ನಿನ್ನ ನೋಡಕ್ಕೆ ಅಂತ. ಈ ತಕ್ಷಣನೇ ಅವಳು ನಿಂಗೆ ನೋಡ್ಬೇಕಂತೆ. ಅವಳು ಬಂದ್ರೆ ನಾನು ಏನೋ ಮಾಡ್ಲಿ? ಯಾಕೆ ಎಲ್ರು ನನ್ನ ಹೀಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದೀರಾ? ಶೋಭಾ, ಅಮ್ಮ ಬಂದ್ರೆ ಏನೋ ಒಂದು ಸುಳ್ಳು ಹೇಳಿ ಕಳ್ಸು. ಇಷ್ಟಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತೀಯಾ? ಹೌದೌದು, ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ನೋಡು ನನ್ಗೆ. ಅವತ್ತು ನಿಮ್ಮಮ್ಮನ ಮುಖ ನೋಡಕ್ ಇಷ್ಟನೇ ಇಲ್ಲ ಅಂತ ಹೇಳ್ದ್ಯಾ. ನೀನ್ ಮಲೇಷ್ಯಾದಲ್ಲಿ ಇದೆಯಾ ಅಂತ ಸುಳ್ಳು ಹೇಳಿ ಅವಳನ್ನ ನಂಬಿಸ್ದೆ. ಆ ಹೇಳಿರೋ ಸುಳ್ಳನ್ನ ಹೇಗ್ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅಂಥದ್ರಲ್ಲಿ